श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ವಿದೇಹಾಪರಿ ಚಾಲವೂನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी अध्याय 17 ಶ್ರದ್ಧಾತ್ರಯ ವಿಭಾಗ ಯೋಗ. ಸಂಪುಟ 15. ಐಸೆ ಖಾರಟ ಅಪಾಡೆ राजसा तया आवडे उन्हाचे निमिषे तोंडे आगी चिगिಳಿ. ಹೀಗೆ ಅತ್ಯಂತ ಉಪ್ಪಾಗಿರುವಂಥದು ರಾಜಸಿಗೆ ಬಹಳ ಸೇರುವುದು. ಬೆಂಕಿಯನ್ನೇ ನುಂಗಬೇಕೆಂದು ಅನಿಸುವುದು ಬಿಸಿಯ ರೂಪದಲ್ಲಿ. ಈ ರೀತಿಯಾಗಿ ಅತ್ಯಂತ ಉಪ್ಪಾಗಿರುವ ಪದಾರ್ಥವು ರಾಜಸಿಗೆ ಬಹಳ ಸೇರುವುದು. ಇಷ್ಟೇ ಅಲ್ಲದೆ ಬಿಸಿಯ ರೂಪದಲ್ಲಿ ಬೆಂಕಿಯನ್ನೇ ನುಂಗಬೇಕೆಂದು ಅನಿಸುವುದು. ವಾಫೇಚಿಯ ಸಿಗೆ ವಾತೀಹಿ ಲಾವಿಲ್ಯ ಲಾಗೆ ತೈಸೆ ಉನ ಮಾಗೆ ರಾಜಸೂತೋ. ಉಗಿಯ ಮೇಲೆ ಹಿಡಿಯಲಾಗೆ ಬತ್ತಿಯು ಹೊತ್ತಿಕೊಳ್ಳುವ ಹಾಗೆ ಇಂಥ ಬಿಸಿ ರಾಜಸಿಗೆ ಬೇಕಾಗುವುದು. ಇದು ಅಲ್ಲದೆ ರಾಜಸಿಗೆ ಎಷ್ಟು ಬಿಸಿ ಬೇಕೆನಿಸುವುದೆಂದರೆ ಆ ಪದಾರ್ಥದ ಉಗಿಯ ಮೇಲೆ ಬತ್ತಿ ಹಿಡಿದರೆ ಬತ್ತಿಯೂ ಹೊತ್ತಿಕೊಳ್ಳಬೇಕು. ವಾವದಳ ಪಾಡೂನಿ ಠಾಯೆ ಸಾಬಳು ಡಾಹಾರಲ ಆಹೆ ತೈಸೆ ತೀಖತೋ ಖಾಯೆ ಜೇ ಘಾಯೆ ವೀಣ ರೂಪೇ. ಬಿರುಗಾಳಿಯನ್ನು ಹಿಂದೆ ಹಾಕುವಂಥದನ್ನು, ಹಾರಿಯಿಂದ ಹೊಡೆದಂತಾಗುವಂಥದನ್ನು ತಿನ್ನಬೇಕೆನಿಸುವುದು. ಅಂಥ ಖಾರವನ್ನು ಪೆಟ್ಟು ಕೊಡದೆ ಮೈಯಲ್ಲಿ ನೆಟ್ಟಂತಿರುವುದು. ಆ ರಜೋಗುಣಿ ಮನುಷ್ಯನಿಗೆ ಪದಾರ್ಥವು ಎಷ್ಟೊಂದು ಖಾರ ಇರಬೇಕೆನಿಸುತ್ತದೆಂದರೆ ಅವನ ಬಾಯಿಂದ ಬರುವ ಹಾ ಹಾ ಎಂಬ ಉಸಿರಿನ ವೇಗವು ಬಿರುಗಾಳಿಯನ್ನೂ ಹಿಂದೆ ಹಾಕುವಂಥ ವೇಗವಿರಬೇಕು. ಅದೇ ರೀತಿ ಹಾರಿಕೋಲಿನ ತುದಿಯಿಂದ ಹೊಡೆದಂತೆ ಅನಿಸುವಂತಾಗಿರಬೇಕು. ಅಷ್ಟೇ ಅಲ್ಲದೆ ಯಾವುದೇ ಗಾಯವಿಲ್ಲದಿದ್ದರೂ ಶಸ್ತ್ರಾಘಾತದಂತೆ ವೇದನೆ ಆಗುವಂತಿರಬೇಕು. ಅಣಿ ರಾಖೆ ಹೂನಿ ಕೋರಡೆ ಆತ ಬಾಹೇರಿ ಏಕೆ ಪಾಡೆ ತೋ ಜಿಹ್ವಾದಂಶು ಆವಡೆ ಬಹುತಯ. ಬೂದಿಗಿಂತಲೂ ಶುಷ್ಕವು ಒಳಗೆ ಹೊರಗೆ ಒಂದೇ ಪ್ರಕಾರವು ಸೇರುವುದಿಂಥ ವ್ಯಂಜನವು ವಿಶೇಷವಾಗಿ. ಬೂದಿಗಿಂತಲೂ ಶುಷ್ಕವಾದಂಥ ಒಳಗೆ ಹೊರಗೆ ಒಂದೇ ಪ್ರಕಾರವುಳ್ಳಂಥ ವ್ಯಂಜನವು ರಜೋಗುಣಿಗೆ ವಿಶೇಷವಾಗಿ ಸೇರುವುದು. ಪರಸ್ಪರೇ ದಾಂತ ಆದಳು ಹೋಯ ಖಾತ ತೋಗ ತೋಂಡಿ ಘೇತ ತೋಷೋಲಾಗೆ. ಹಲ್ಲುಗಳು ಅನ್ಯೋನ್ಯವಾಗಿ ತಿನ್ನುವಾಗ ಅನ್ಯೋನ್ಯ ಅಪ್ಪಳಿಸಿದಂತಾಗಿ ಅಂಥದನ್ನು ತಿನ್ನುತ್ತಿರಲಾಗಿ ಸಂತೋಷವೆನಿಸುವುದು. ತಿನ್ನುವಾಗ ಹಲ್ಲುಗಳು ಅನ್ಯೋನ್ಯವಾಗಿ ಅಪ್ಪಳಿಸಿದಂತಾಗುವಂಥ ಪದಾರ್ಥವನ್ನು ತಿನ್ನುತ್ತಿರಲಾಗಿ ರಜೋಗುಣಿಗೆ ಅತ್ಯಂತ ಸಂತೋಷವೆನಿಸುವುದು. ಆಧೀತ ದ್ರವ್ಯೇ ಚುರಮುರಿ ವರಿ ಪರಿವಡಿದತಿ ಮೋಹರಿ
जिये घेता होती दुवारी ನಾಕೆ ತೋಂಡೆ. ಮೊದಲೇ ಅತ್ಯಂತ ಖಾರ, ಸಾಸಿವೆ ಹಾಕಿ ಮಾಡಿದರೆ ಅದನ್ನೇ ಅನೇಕ ಪ್ರಕಾರ, ತಿನ್ನಲು ಮೂಗು ಬಾಯಿಗಳಿಂದ ನಿರಂತರ ಉಗಿ ಬರುವುದು. ಮೊದಲೇ ಅತ್ಯಂತ ಖಾರವಾಗಿದ್ದ ಪದಾರ್ಥವನ್ನು ಮತ್ತೆ ಅದನ್ನೇ ಬಹಳಷ್ಟು ಸಾಸಿವೆ ಹಾಕಿ ತಿರುಗಿ ಮಾಡಿದ್ದಾಗಿದ್ದರೆ ಅದನ್ನು ತಿನ್ನುವಾಗ ಮೂಗು ಬಾಯಿಯಿಂದ ನಿರಂತರ ಉಗಿ ಬರುವಂಥದ್ದಾಗಿರಬೇಕು. ಹೇ ಹಸೋ ಉಗೆ ಆಗೀತೆ ಮಣೆ ತೈಸೆ ರಾಯಿತೆ, ಪಡಿಯೇ ಪ್ರಾಣ ಪರೌತೆ ರಾಜಸಾಸಿಗ. ಬೆಂಕಿಗೂ ಸುಮ್ಮನಿರು ಅನ್ನುವಂಥ ರಾಯತವಾದರೂ ಸೇರುವುದು ರಾಜಸಿಗಾದರೂ ಪ್ರಾಣಕ್ಕಿಂತ ಹೆಚ್ಚಾಗಿ. ಬೆಂಕಿಗೂ ಸುಮ್ಮನಿರು ಅನ್ನುವಂಥ ರಾಯತವು ರಾಜಸಿಗೆ, ಅಂದರೆ ರಜೋಗುಣಿಗೆ ಪ್ರಾಣಕ್ಕಿಂತಲೂ ಪ್ರಿಯವಾಗಿರುವುದು. ಐಸಾ ನ ಪುರೋನಿ ತೋಂಡ ಜಿಭಾ ಕೇಲಾ ವೇಢ, ಅನ್ನ ಮಿಷೆ ಅಗ್ನಿ ಭಡಾಡ ಕೋಟಿ ಭರಿ. ಹೀಗೆ ತೃಪ್ತಿಯಾಗದೆ ಬಾಯಿಗೆ ಹುಚ್ಚುಗೊಳಿಸಿರುವುದು ನಾಲಿಗೆ, ಅಗ್ನಿಯನ್ನೇ ಗಬಗಬ ತುಂಬುವನು ಹೊಟ್ಟೆಯೊಳಗೆ ಅನ್ನದ ನೆಪದಲ್ಲಿ. ಹೀಗೆ ಎಷ್ಟೇ ತಿಂದರೂ ಎಂಥದೇ ತಿಂದರೂ ತೃಪ್ತಿಯಾಗದೆ ನಾಲಿಗೆ ಅವರನ್ನು ಹುಚ್ಚುಗೊಳಿಸುವುದು. ಅಂಥವರು ಅನ್ನದ ನೆಪದಲ್ಲಿ ಹೊಟ್ಟೆಯೊಳಗೆ ಅಗ್ನಿಯನ್ನೇ ಗಬಗಬ ತಿಂದು ಬಿಡುವರು. ತೈಸಾಚಿ ಲವಂಗ ಸುಂಠೆ ಮಗ ಭುಯಿನ ಸೇಜೆ ಸಾಟೆ, ಪಾಣಿಯಾಚೆ ನ ಸುಟೆ ತೋಂಡೋ ನಿಪಾತ್ರ. ಆಗವರ ಹೊಟ್ಟೆಯಲ್ಲಿ ಲವಂಗ ಶುಂಠಿ ಉರಿಯ ತೊಡಗುವುದು. ಆ ಸ್ಥಿತಿಯಲ್ಲಿ ನೆಲ ಅಥವಾ ಮಂಚದ ಮೇಲೆ ಹಿತವೆನಿಸದು. ಆಗ ನೀರಿನ ಪಾತ್ರೆ ತಪ್ಪದಂತಿರುವುದು ಬಾಯಿಂದ. ಆಗವರ ಹೊಟ್ಟೆಯಲ್ಲಿ ಲವಂಗ ಶುಂಠಿ ಉರಿಯತೊಡಗು. ಅಂಥ ಪರಿಸ್ಥಿತಿಯಲ್ಲಿ ನೆಲದ ಮೇಲೆ ಅಥವಾ ಮಂಚದ ಮೇಲೆ ಹಿತವೆನಿಸುವುದಿಲ್ಲ. ಅಷ್ಟೇ ಅಲ್ಲದೆ ಆಗ ಬಾಯಿಂದ ನೀರಿನ ಪಾತ್ರೆ ತಪ್ಪದಂತಿರುವುದು. ते आहार नवती घेतले व्याधिव्याळ जे सुतले, ते चेववावया घातले ಮಾಜವಣಪೋಟಿ. ಅವರು ತೆಗೆದುಕೊಂಡಂತಲ್ಲ ಆಹಾರವನ್ನು, ಆದರೆ ಮಲಗಿಕೊಂಡ ರೋಗ ಸರ್ಪವನ್ನು ಎಚ್ಚರಗೊಳಿಸುವುದಕ್ಕಾಗಿ ಮಾದಕ ಪದಾರ್ಥಗಳನ್ನು ಹೊಟ್ಟೆಯಲ್ಲಿ ಹಾಕಿದಂತೆ. ಈ ಪರಿಸ್ಥಿತಿ ಇರುವಾಗ ಅವರು ಆಹಾರವನ್ನು ತೆಗೆದುಕೊಂಡಂತಾಗಿರುವುದಿಲ್ಲ, ಆದರೆ ಮಲಗಿಕೊಂಡ ರೋಗವೆಂಬ ಸರ್ಪವನ್ನು ಎಚ್ಚರಗೊಳಿಸುವುದಕ್ಕಾಗಿ ಮಾದಕ ಪದಾರ್ಥಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡಂತಾಗಿರುತ್ತದೆ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.